1979ರಲ್ಲಿ ಮಾಜಿ ಪ್ರಧಾನಿ ಮೊರಾರ್ಜಿ ದೇಸಾಯಿ ಅವರು ಕರ್ನಾಟಕದ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ್ರು. ಸಂಜೆ ಪ್ರಾರ್ಥನೆ ಸಮಯ. ಅಲ್ಲಿದ್ದ ಮಕ್ಕಳ ಸಂಖ್ಯೆ ಬರೋಬ್ಬರಿ 3800ಕ್ಕೂ ಹೆಚ್ಚು. ಪ್ರತಿನಿತ್ಯ ಇಷ್ಟು ಮಕ್ಕಳ ಜೊತೆ ಪ್ರಾರ್ಥನೆ ಹಾಗೂ ಊಟ ವಸತಿ ವಿದ್ಯೆಯನ್ನ ನೋಡಿ ಪ್ರಧಾನಿ ಮೊರಾರ್ಜಿ ದೇಸಾಯಿ ನಿಬ್ಬೆರಗಾಗಿದ್ರು. ನನ್ನ ಜೀವನದಲ್ಲಿ ಇಷ್ಟು ಮಕ್ಕಳು ಉಚಿತ ವಿದ್ಯೆ, ಆಶ್ರಯ ಮತ್ತು ಊಟದ ವ್ಯವಸ್ಥೆ ಜಗತ್ತಲ್ಲಿ ಎಲ್ಲೂ ನೋಡಿಲ್ಲ ಅಂತ ಹೇಳಿದ್ರು. ಅಷ್ಟಕ್ಕೂ ಇಷ್ಟು ಮಕ್ಕಳ ನಮ್ಮ ಸಿದ್ಧಗಂಗಾ ಮಠ ಮೊದಲು ಶುರುವಾಗಿದ್ದು ಕೇವಲ 60 ವಿದ್ಯಾರ್ಥಿಗಳಿಂದ. ಅದನ್ನ ಶುರು ಮಾಡಿದ್ದು ನಮ್ಮ ನಡೆದಾಡುವ ದೇವರು ಶ್ರೀ ಶಿವಕುಮಾರ ಸ್ವಾಮೀಜಿಗಳು. ಇದು ರಾಜ್ಯೋತ್ಸವದ 100 ದಿನ 100 ಜನ ಕನ್ನಡಿಗರು ಸಿರೀಸ್ ನ ದಿನ 94. ಇವರು ಶ್ರೀ ಶಿವಕುಮಾರ ಸ್ವಾಮೀಜಿಗಳು. ಕನ್ನಡಿಗರು ಇವರಿಂದ ನಡೆದಾಡುವ ದೇವರು, ಜಗದ ಸಂತ ಎಂದೆಲ್ಲ ಕರೆಯುತ್ತಾರೆ. ತಾವು ಬದುಕಿದ್ದ 111 ವರ್ಷಗಳಲ್ಲಿ ಲಕ್ಷಾಂತರ ಮಕ್ಕಳಿಗೆ ಅನ್ನ, ಆಶ್ರಯ ಹಾಗೂ ವಿದ್ಯೆಯನ್ನ ಉಚಿತವಾಗಿ ನೀಡಿ ಬೆಳೆಸಿದ್ದಾರೆ. ಈ ಮೂಲಕ ದೇಶ ವಿದೇಶಗಳಲ್ಲಿ ನಮ್ಮ ಸಿದ್ಧಗಂಗೆ ಮಠದ ಮಕ್ಕಳು ಸಾಧನೆ ಮಾಡಿ ಸೇವೆ ಮಾಡುತ್ತಿದ್ದಾರೆ. ಸನ್ಯಾಸಿಯಾಗಿ 88 ವರ್ಷ ಜೀವನ, ಮಠಾಧೀಶರಾಗಿ 77 ವರ್ಷ ಸೇವೆ ಸಲ್ಲಿಸಿರುವ ನಮ್ಮ ಶ್ರೀಗಳ ಈ ಸಾಧನೆಗೆ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ರತ್ನ ನೀಡುವ ಮೂಲಕ ಗೌರವಿಸಲಾಗಿದೆ. ಭಾರತ ಸರ್ಕಾರದ ಪದ್ಮಭೂಷಣ ಕೂಡ ಇವರಿಗೆ ಸಂದಿದೆ. ಬದುಕಿರುವ ಪ್ರತಿ ದಿನವೂ ನಾಡಿಗಾಗಿ, ಜನರ ಶಿಕ್ಷಣಕ್ಕಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಬಸವಣ್ಣನ ಮಾರ್ಗದಲ್ಲೇ ನಡೆದ ನಮ್ಮ ನಡೆದಾಡುವ ಸಂತ ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ.